ಏನು ಯಡಿಯೂರಪ್ಪನವರು ಪಾಪ ಅದೆಲ್ಲ ಹೋದ್ರು ಚಾಮರಾಜನಗರಕ್ಕೆ, ಅದೆಲ್ಲೋ ಚಿಕ್ಕಬಳ್ಳಾಪುರಕ್ಕೆ, ಚಿತ್ರದುರ್ಗಕ್ಕೆ ಹೋಗಿ ಅಧಿಕಾರಿಗಳಿಗೆ ಏನ್ ಕತ್ತೆ ಕಾಯ್ತಾ ಇದ್ದೀರಾ? ಇಲ್ಲಿ ಬದುಕಿದ್ದೇನೆ ಯಡಿಯೂರಪ್ಪನವರೇ, ಇಂತರ ಡೋಂಗಿ ರಾಜಕಾರಣ ನಾನು ಮಾಡೋದಿಲ್ಲ. कर्नाटक में एक पार्टी जेडीएस भी है. ये पार्टी भी एक परिवार की प्राइवेट लिमिटेड पार्टी है. ಯಾರು ಇವತ್ತು ನರೇಂದ್ರ ಮೋದಿಯನ್ನು ದೇಶ ಕಾಯ್ತಾನೆ ಅಂತಾರಲ್ಲ, ಈ 4 ವರ್ಷ ಕಾದಿರೋದು ಆ ಪಾಪ ಆ ಬುದ್ಧಿವಂತರು ಅಂತ ಹೇಳ್ಕತ್ತವೆ. ಆ ಮಕ್ಕಳಿಗೆ ತಿಳುವಳಿಕೆ ಇಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಯೋಗೇಶ್. ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಜೆಡಿಎಸ್ ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದಿದೆ. ತನ್ನ ತಪ್ಪುಗಳಿಂದಲೇ ಪಕ್ಷ ಇಂದು ಸಂಕಷ್ಟಕ್ಕೆ ಸಿಲುಕಿದ್ದು ಮುಂದೇನು ಎಂಬುದು ಈಗ ಸಂಕಷ್ಟವಾಗಿದೆ. ಬನ್ನಿ ಇವತ್ತಿನ ಸಂಚಿಕೆ ಶುರು ಮಾಡೋಣ. ಓಟ್ಗೋಸ್ಕರ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗ್ತೀನಿ ಅಂತ ಹೇಳಿದಾರೆ. ಯಾರ್ರೀ ನಾನ್ ಸೆನ್ಸ್. ಯಡಿಯೂರಪ್ಪನವರು ನನ್ನ ಬಗ್ಗೆ ಭಾಷಣ ಮಾಡಿದ್ರು. ಮೈಸೂರಲ್ಲಿ ನಾಚಿಕೆ ಆಗೋದಿಲ್ಲ? ಸಿದ್ದರಾಮಯ್ಯ ಯಾವತ್ತು ಇದ್ದಿಲ್ಲ ಪಕ್ಕದಲ್ಲಿ? ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ? ರಬೀಶ್. ಅಧಿಕಾರದಲ್ಲಿದ್ದಾಗ ರಾಜಕಾರಣಿಗಳು ಕಳಂಕ ಹಚ್ಚಿಕೊಂಡು ಜನಪ್ರಿಯತೆ ಕಳೆದುಕೊಳ್ಳುವುದು ಸಾಮಾನ್ಯ. ಆದರೆ ಅಧಿಕಾರದಲ್ಲಿದ್ದಾಗ ಜನಪ್ರಿಯವಾಗಿದ್ದವರು ವಿರೋಧ ಪಕ್ಷದಲ್ಲಿದ್ದಾಗ ಹೆಸರು ಕೆಡಿಸಿಕೊಂಡು ಜನರ ದೂಷಣೆಗೆ ಒಳಗಾಗುವುದು ಅಷ್ಟೇನು ಸಾಮಾನ್ಯವಾದ ಬೆಳವಣಿಗೆ ಅಲ್ಲ. ಮಾಜಿ ಪ್ರಧಾನಿ ಹರದನಹಳ್ಳಿ ದೇವೇಗೌಡರ ಕುಟುಂಬ ಈಗ ಎರಡನೆಯ ಅಸಾಮಾನ್ಯರ ಗುಂಪಿಗೆ ಸೇರಿದೆ. ಹೆಸರು ಕೆಡಿಸಿಕೊಂಡು ಸುದ್ದಿಯಲ್ಲಿದೆ. ಕಳೆದ ವಿಧಾನಸಭಾ ಫಲಿತಾಂಶ ಪ್ರಕಟವಾದಾಗಲೇ ಎಲ್ಲರೂ ಜಾತ್ಯತೀತ ಜನತಾದಳದ ಮುಂದಿನ ಭವಿಷ್ಯವೇನು ಎಂದು ಯೋಚಿಸುತ್ತಿದ್ದರು. ಪಕ್ಷದ ನಾಯಕ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸಾಕಷ್ಟು ಪರಿಶ್ರಮ ಪಟ್ಟರೂ ಫಲಿತಾಂಶ ಆಘಾತಕಾರಿಯಾಗಿತ್ತು. ರಾಜ್ಯದ ಜನ ಜೆಡಿಎಸ್ನ ಈ ಸ್ಥಿತಿಗೆ ಪಕ್ಷವೇ ಆತ್ಮಹತ್ಯೆಯ ಹಾದಿ ಹಿಡಿದಿದೆ. ಸಿದ್ಧಾಂತ ಮೌಲ್ಯ ಕಳೆದುಕೊಂಡು ಕಳಂಕವನ್ನು ಮೈತುಂಬ ಮೆತ್ತಿಕೊಂಡು ನಿಧಾನವಾಗಿ ಅಸ್ತಂಗತವಾಗುತ್ತಿದೆ. ಇದು ನಿಜಕ್ಕೂ ದುರಂತ. ಕಳೆದ 2 ದಶಕಗಳಲ್ಲಿ ಜೆಡಿಎಸ್ ಪಕ್ಷದಲ್ಲಿ ಏನೆಲ್ಲ ಆಯಿತು ಎಂದು ನೋಡಿದರೆ ಈ ಸ್ಥಿತಿ ಊಹಿಸುವಂತದ್ದೇ. ದೇವೇಗೌಡರ ಕುಟುಂಬವೇ ಜೆಡಿಎಸ್ನ ಶಕ್ತಿ. ಪಕ್ಷದ ಇಂದಿನ ಈ ಸ್ಥಿತಿಗೂ ಈ ಕುಟುಂಬವೇ ಕಾರಣ ಎಂದು ಇಲ್ಲಿ ಬಿಡಿಸಿ ಹೇಳಬೇಕಾಗಿಲ್ಲ. ಮುಖ್ಯಮಂತ್ರಿ ಆಗಿದ್ದ ದೇವೇಗೌಡರು ಪ್ರಧಾನಿ ಪಟ್ಟಕ್ಕೇರಿದ್ದು ದೇಶದ ಆಡಳಿತ ನಡೆಸಿದ್ದು ನಂತರ ಪಕ್ಷದ ಮೇಲೆ ಬಿಗಿ ಹಿಡಿತ ಸಾಧಿಸಿದ್ದು ಎಲ್ಲ ನೋಡೇ ಇದ್ದೀರಾ. ಅವರು ಎಂತಹ ಚತುರ ರಾಜಕಾರಣಿ ಎಂಬುದು ಇದರಲ್ಲಿ ಅರ್ಥ ಆಗುತ್ತದೆ. ಹೀಗಾಗಿಯೇ ಅವರಿರುವವರೆಗೆ ಜೆಡಿಎಸ್ ಅನ್ನು ನಿರ್ಲಕ್ಷಿಸುವಂತಿಲ್ಲ ಎಂದು ರಾಜ್ಯ ರಾಜಕಾರಣದ ವಿಶ್ಲೇಷಕರು ಹೇಳುತ್ತಲೇ ಬಂದಿದ್ದರು. ಈಗ ಪಕ್ಷಕ್ಕೆ ಕೊನೆಯ ಮೊಳೆ ಹೊಡೆಯಲು ಅವರ ನೇತೃತ್ವದಲ್ಲಿ ವಹಿಸಿ ಹುಮ್ಮಸ್ನಿಂದ ಓಡಾಡುತ್ತಿದ್ದಾರೆ. ಜೆಡಿಎಸ್ ಸೈದ್ಧಾಂತಿಕವಾಗಿ ಕುಸಿದು ಬಿದ್ದಿರುವುದು ಒಂದೆಡೆ ಆದರೆ ಮತ್ತೊಂದೆಡೆ ದೇವೇಗೌಡರ ಕುಟುಂಬಕ್ಕೆ ರಾಜಕಾರಣವನ್ನು ಇನ್ನು ಮುಂದುವರಿಸಲು ಯಾವ ನೈತಿಕತೆಯೂ ಇಲ್ಲ. ಕುಟುಂಬದ ಕುಡಿಯೇ ಸಾವಿರಾರು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಅವರನ್ನು ಮಾನಸಿಕವಾಗಿ ನಾಶ ಮಾಡಿದ್ದಾನೆ. ಸಂಸದನಾಗಿ ಜನರ ಸಂಕಷ್ಟಗಳಿಗೆ ಮಿಡಿಯಬೇಕಾದ ಜನಪ್ರತಿನಿಧಿ ಕೀಚಕನಂತೆ ವರ್ತಿಸುವುದನ್ನು ಖಂಡಿಸಲು ಕನ್ನಡದಲ್ಲಿ ಪದಗಳೇ ಇಲ್ಲ. ನಮ್ಮ ರಾಜ್ಯದಲ್ಲಿ ಜನತಾ ಪರಿವಾರದ ಭಾಗ್ಯವಾಗಿದ್ದು ಜಾತ್ಯತೀತ ಜನತಾದಳದ ಹಂತಂಪತನ ಶುರುವಾಗಿದ್ದು ಬಿಜೆಪಿಯೊಂದಿಗೆ ಸೇರಿಕೊಂಡು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಸೈದ್ಧಾಂತಿಕವಾಗಿ ಯೋಚನೆ ಮಾಡದೆ ಕೇವಲ ಅನುಕೂಲ ಸಿಂಧು ರಾಜಕಾರಣ ಮಾಡಿ ರಾಜ್ಯದಲ್ಲಿ ಬಿಜೆಪಿಗೆ ಗಟ್ಟಿ ನೆಲಗುಟ್ಟು ಹಾಕಿಕೊಟ್ಟವರು ಕುಮಾರಸ್ವಾಮಿಯವರು. ಇದು ತನಗೆ ಒಪ್ಪಿಗೆ ಇರಲಿಲ್ಲ ಎಂದು ದೇವೇಗೌಡರು ಹೇಳಿದ್ದರೂ ಈ ಮಾತನ್ನು ಯಾರೂ ಈಗಂತೂ ನಂಬುವುದಿಲ್ಲ. ಕೋಮುವಾದಿ ಪಕ್ಷದೊಂದಿಗೆ ಸೇರಿಕೊಂಡ ಜಾತ್ಯತೀತ ಸರ್ಕಾರ ನಡೆಸಲು ಸಾಧ್ಯವೇ? ನಂತರ ಕೊಟ್ಟ ಮಾತು ತಪ್ಪಿದ್ದು ಬಿಜೆಪಿಗೆ ವರದಾನವಾಯಿತೇ ಹೊರತು ಇದರಿಂದ ತಪ್ಪು ತಿದ್ದುಕೊಂಡಂತಾಗಿಲ್ಲ. ಆದರೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದ ಕುಮಾರಸ್ವಾಮಿ ತಮ್ಮ ಕೆಲಸಗಳ ಮೂಲಕ ಪಕ್ಷದ ಕಾರ್ಯಕರ್ತರಲ್ಲಿ ಮಾತ್ರವಲ್ಲ ರಾಜ್ಯದ ಜನರಲ್ಲಿ ಹೊಸ ಭರವಸೆ ಮೂಡಿಸಿದಂತೂ ನಿಜ. ಹಾಗೆ ನೋಡುತ್ತಾ ಹೋದರೆ ತಮ್ಮ ಪಕ್ಷದ ಜಾತ್ಯತೀತ ನೀತಿಯನ್ನೇ ಗೇಲಿ ಮಾಡುತ್ತಾ ತಮ್ಮ ಪಕ್ಷವನ್ನು ವಿರೋಧಿಸುತ್ತಾ ಬಂದಿದ್ದ ಬಿಜೆಪಿ ಜೊತೆಗೆ ಕೈ ಜೋಡಿಸಿದ್ದು ಕುಮಾರಸ್ವಾಮಿ ಅವರಿಗೆ ಜನಮನ್ನಣೆ ನೀಡಲೇಬಾರದಿತ್ತು. ಹಾಗೆ ನೋಡುತ್ತಾ ಹೋದರೆ ತಮ್ಮ ಪಕ್ಷದ ಜಾತ್ಯತೀತ ನೀತಿಯನ್ನೇ ಗೇಲಿ ಮಾಡುತ್ತಾ ತಮ್ಮ ಪಕ್ಷವನ್ನು ವಿರೋಧಿಸುತ್ತಾ ಬಂದಿದ್ದ ಬಿಜೆಪಿ ಜೊತೆಗೆ ಕೈ ಜೋಡಿಸಿದ ಕುಮಾರಸ್ವಾಮಿ ಅವರಿಗೆ ಜನ ಮನ್ನಣೆ ನೀಡಲೇಬಾರದಿತ್ತು. ಅವರ ಆತ್ಮವಂಚನೆ ಮಾತಿನ ಬಗ್ಗೆ ಜನ ಅವರನ್ನು ದೋಷಿಸಬೇಕಿತ್ತು.
ಬಿಜೆಪಿ ಜೊತೆಗಿನ ಮೈತ್ರಿಯೊಂದಿಗೆ ಆ ಪಕ್ಷದ ವಿರೋಧಿಗಳೆಲ್ಲ ಜೆಡಿಎಸ್ ವಿರೋಧಿಗಳಾಗಬೇಕಿತ್ತು. ಅಂಥದ್ದೇನು ಆಗ್ಲೇ ಇಲ್ಲ. ಅವರ ಪಕ್ಷದ ಕಾರ್ಯಕರ್ತರು ಮತ್ತು ರಾಜ್ಯದ ಜನತೆ ಕುಮಾರಸ್ವಾಮಿ ಬಗ್ಗೆ ಉದಾರವಾಗಿ ನಡೆದುಕೊಂಡಿದ್ದರು. ಅವರು 20 ತಿಂಗಳ ಅವಧಿಯ ಜನಪ್ರಿಯ ಮುಖ್ಯಮಂತ್ರಿ ಎನಿಸಿದರು. ಅಭೂತಪೂರ್ವ ಸಾಧನೆ ಮಾಡಿ ಅವರು ಈ ಜನಪ್ರಿಯತೆಗೆ ಗಳಿಸಿದ್ದಲ್ಲ, ದ್ವೇಷೋತ್ಸಾಹಿ ಇಲ್ಲದ ಅವರ ಆ ಕಾಲದ ನಡವಳಿಕೆ, ಸಾಮಾನ್ಯ ಜನರ ಜೊತೆಗೆ ಅವರ ಒಂದಾಗುತ್ತಿದ್ದ ರೀತಿ, ತಪ್ಪು ಮಾತನಾಡಿದರೂ ಅದನ್ನು ತಿದ್ದುಕೊಳ್ಳುತ್ತಿದ್ದ ವಿನಯವಂತಿಕೆ, ಜನಪರವಾದ ಕೆಲಸಗಳನ್ನು ಮಾಡಿ ಜನಪ್ರೀತಿ ಗಳಿಸಬೇಕೆಂಬ ಅವರ ಇವೆಲ್ಲವೂ ಅವರನ್ನು ಜನಪ್ರಿಯ ಮಾಡಿತು. ಜಾಗತೀಕರಣದ ನಂತರದ ದಿನಗಳಲ್ಲಿ ಹಲವು ದೊರೆಗಳೆಲ್ಲ ತಮ್ಮನ್ನು ನಿರ್ಲಕ್ಷಿಸುತ್ತಿದ್ದಾರೆ, ತಮ್ಮ ವಿರುದ್ಧವೇ ಸಂಚು ಮಾಡುತ್ತಿದ್ದಾರೆ ಎಂಬ ಕೊರಗು ಮತ್ತು ಆತಂಕದಲ್ಲಿರುವ ಹಳ್ಳಿ ಜನರೆಲ್ಲ ಕುಮಾರಸ್ವಾಮಿ ನಮ್ಮವ ಎಂಬ ಭಾವನೆ ಹುಟ್ಟಿಸಿದರು. ಅಲ್ಲದೆ ಆ ಜನ ಮೆಚ್ಚಿದ ಕುಮಾರಸ್ವಾಮಿ ದೇವೇಗೌಡರ ಮಗ ಎಂಬ ಕಾರಣಕ್ಕಲ್ಲ, ಮಗನಾದರೂ ಅವರ ಹಾಗೆ ಇಲ್ಲ ಎನ್ನುವ ಕಾರಣಕ್ಕೆ. ಇದರಿಂದಾಗಿಯೇ ಉತ್ತರ ಕರ್ನಾಟಕದಲ್ಲಿ ಎಂದು ದೇವೇಗೌಡರ ಸಭೆಗೆ ಸೇರಿದಷ್ಟು ಜನ ಕುಮಾರಸ್ವಾಮಿ ಸಭೆಗೆ ಸೇರುತ್ತಿದ್ದರು. ಹೀಗಾಗಿಯೇ ಮುಂದಿನ ಚುನಾವಣೆಗಳಲ್ಲಿ ಜೆಡಿಎಸ್ ಮತ್ತೆ ಜಿಗಿದು ನಿಂತಿತ್ತು. ಏಕಾಂಗಿಯಾಗಿ ಚುನಾವಣೆಗೆ ಹೋದರೂ ಕಳಪೆ ಎನ್ನುವಂತಹ ಸಾಧನೆಯನ್ನು ಮಾಡಿರಲಿಲ್ಲ. ಹೀಗೆ ಜನಪ್ರಿಯತೆ ಪಡೆದ ಕುಮಾರಸ್ವಾಮಿ ಅವರ ವೈಯಕ್ತಿಕ ಜೀವನ ಮಾತ್ರ ದಾರಿ ತಪ್ಪಿತು. ಚಿತ್ರನಟಿಯೊಂದಿಗಿನ ಸಂಬಂಧ, ಹಲವಾರು ನಟಿಯರು ಹಾಗೂ ಆಂಕರ್ಗಳ ಒಡನಾಟ ಬಹಿರಂಗ ಚರ್ಚೆಗೆ ವಿಷಯಗೊಳಗಾದವು. ಈ ಬೆಳವಣಿಗೆಯಿಂದ ತಲೆ ತಗ್ಗಿಸಬೇಕಾದ ಸ್ಥಿತಿ ಬಂದರೂ ದೇವೇಗೌಡರ ಕುಟುಂಬ ಎಚ್ಚೆತ್ತುಕೊಂಡಂತೆ ಕಾಣುತ್ತಿಲ್ಲ. ಈಗ ಅದೇ ಹಾದಿಯಲ್ಲಿ ಸಾಗಿ ಬಂದ ಕುಮಾರಸ್ವಾಮಿ ಅವರ ಅಣ್ಣನ ಮಗ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು 100 ಹೆಣ್ಣು ಮಕ್ಕಳ ಕಣ್ಣೀರಿಗೆ ಕಾರಣರಾಗಿದ್ದಾರೆ. ಇತ್ತ ಜೆಡಿಎಸ್ ಅನ್ನು ಕಟ್ಟಿ ಬೀಳಿಸಲು ಸಾಕಷ್ಟು ಅವಕಾಶಗಳಿದ್ದರೂ ಅದನ್ನೆಲ್ಲ ಕೈಚೆಲ್ಲಿ ಮತ್ತೆ ಸೈದ್ಧಾಂತಿಕ ವಿರೋಧಿಯಾಗಿರುವ ಪಕ್ಷ ಬಿಜೆಪಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡ ಜೆಡಿಎಸ್ ವರಿಷ್ಠರು ತಮ್ಮ ತಲೆ ಮೇಲೆ ತಾವೇ ಕಲ್ಲು ಚಪ್ಪಡಿ ಎಳ್ಳಿಕೊಂಡಿದ್ದಾರೆ. ಕುಮಾರಸ್ವಾಮಿ ಸೈದ್ಧಾಂತಿಕ ರಾಜಕಾರಣದ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡವರಲ್ಲ. ಯಾವ ತಾತ್ವಿಕ ಮುಜುಗರವಿಲ್ಲದೆ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಅಧಿಕಾರ ಅನುಭವಿಸುತ್ತಿದ್ದವರು. ಆದರೆ ಎದುರಾಗಿದ್ದರೂ ಜಾತ್ಯತೀತ ಸಿದ್ಧಾಂತವನ್ನು ಪ್ರತಿಭಟಿಸುತ್ತಾ ದೇವೇಗೌಡರ ಈ ಬಾರಿ ಈ ಹೊಂದಾಣಿಕೆಗೆ ಮಾತುಕತೆಗೆ ನಾಂದಿ ಆಡಿದ್ದವರು. ಜೆಡಿಎಸ್ ಜೊತೆಗಿನ ಹೊಂದಾಣಿಕೆ ಮಾಡಿಕೊಂಡಿರುವ ಬಿಜೆಪಿಗೆ ಈ ಬಗ್ಗೆ ಸ್ಪಷ್ಟತೆ ಇದೆ. ಇತ್ತೀಚೆಗೆ ಬೆಂಗಳೂರಿಗೆ ಆಗಮಿಸಿದ ಪಕ್ಷದ ವರಿಷ್ಠರು ರಾಜ್ಯದ ನಾಯಕರೊಂದಿಗೆ ಮಾತನಾಡುತ್ತಾ ನಾವು ಜೆಡಿಎಸ್ ನೊಂದಿಗೆ ಮೈತ್ರಿ ಮಾಡಿಕೊಂಡಿರುವುದು ದಕ್ಷಿಣ ಕರ್ನಾಟಕದಲ್ಲಿ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಲು ಮಾತ್ರ. मेरे जैसे युवक को भी उनसे बहुत प्रेरणा मिलती है और मैं भाषा तो नहीं समझ पाया, लेकिन मैं अनुभव कर रहा था कि कर्नाटका के प्रति उनका जो कमिटमेंट है, आज की कर्नाटका की दुर्दशा, इसका उनके दिल में जो दर्द है और उनकी वाणी में जो जोश है, ये कर्नाटक के उज्जवल भविष्य का. ಇದು ನಿಮಗೆ ನೆನಪಿರಲಿ. ಅನಗತ್ಯವಾಗಿ ಜೆಡಿಎಸ್ ಮೇಲೆ ಆರೋಪಗಳನ್ನೆಲ್ಲ ನೀವು ಮೈ ಮೇಲೆ ಎಳೆದುಕೊಳ್ಳಬೇಡಿ. ಜೆಡಿಎಸ್ನ ಕಾರ್ಯಕರ್ತರನ್ನು ಪ್ರೀತಿಯಿಂದ ನೋಡಿಕೊಳ್ಳಿ, ಅವರು ಮುಂದೆ ಪಕ್ಷ ಸೇರುವಂತೆ ಮನವೊಲಿಸಿ ಎಂಬ ಸಂದೇಶ ನೀಡಿ ಹೋಗಿದ್ದಾರೆ. ಇದು ಬಿಜೆಪಿ ಕಾರ್ಯಕರ್ತರೊಂದಿಗೆ ಓಡಾಡಿ ಪಕ್ಷಕ್ಕೆ ಬೆಂಬಲ ನೀಡಿ 50%ಕ್ಕಿಂತಲೂ ಹೆಚ್ಚು ಜೆಡಿಎಸ್ ಕಾರ್ಯಕರ್ತರು ಮರಳಿ ಜೆಡಿಎಸ್ಗೆ ಹೋಗಲಾರರು ಎಂಬ ವಿಶ್ವಾಸ ಬಿಜೆಪಿ ನಾಯಕರದು. ಹೀಗಾಗಿಯೇ ಪಕ್ಷದ ವರಿಷ್ಠ ದೇವೇಗೌಡರನ್ನು ಆಡಿ ಹೊಗಳುತ್ತಾ ಕುಮಾರಸ್ವಾಮಿ ಅವರಿಗೆ ಎಲ್ಲಿಲ್ಲದ ಗೌರವ ಕೊಡುತ್ತಾ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹಳೆ ಮೈಸೂರು ಭಾಗದಲ್ಲಿ ಬಲವಾಗಿ ಬೇರೂರುವ ಪ್ರಯತ್ನ ನಡೆಸಿದ್ದಾರೆ. ಇದು ಸಾಧ್ಯವಾದಲ್ಲಿ ಮಾತ್ರ ಜೆಡಿಎಸ್ ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದಂತಲಾಗಿದೆ. ಬಿಜೆಪಿಯ ಈ ಕುತಂತ್ರ ವಯೋಸಹಜ ಕಾಯಿಲೆಗಳಿಂದ ಬಳಲುತ್ತಿರುವ ದೇವೇಗೌಡರಿಗೆ ಅರ್ಥವಾಗದೇ ಇರಬಹುದು, ಆದರೆ ಕುಮಾರಸ್ವಾಮಿ ಅವರಿಗೆ ಅರ್ಥವಾಗದೇ ಇರುವ ವಿಷಯವೇನೂ ಅಲ್ಲ. ಬಿಜೆಪಿ ಸಿದ್ಧಾಂತದ ಬಗ್ಗೆ ಕಳೆದ ವರ್ಷವೇ ಅವರು ಒಮ್ಮೆ ಮಾತನಾಡುತ್ತಾ ಹೀಗಂದಿದ್ದಾರೆ,
ಒಂದು ಕಾಲದಲ್ಲಿ RSS ನವರು ಬಿಜೆಪಿ ಪಕ್ಷವನ್ನು ವಿಸರ್ಜಿಸಲು ಮುಂದಾಗಿದ್ದರೂ RSS ಚರಿತ್ರೆಯನ್ನು ಇತ್ತೀಚೆಗೆ ಹೆಚ್ಚು ತಿಳಿದುಕೊಂಡಿದ್ದೇನೆ. ಈ ದೇಶ ಮತ್ತು ರಾಜ್ಯವನ್ನು 100 ವರ್ಷ ಹಿಂದಕ್ಕೆ ಸರಿಸುವ ಹೂನಾರಗಳು ನಡೆಯುತ್ತಿರುವುದು ಯಾರು ಬೇಕಾದರೂ ಗಮನಿಸಬಹುದು. ಈ ದೇಶದ ಸಣ್ಣ ಪುಟ್ಟ ಸಮಾಜಗಳಿಗೆ RSS ನವರು ಶಿಕ್ಷಣ ಕೊಡಲಿಲ್ಲ, ಸಂಘ ಸಂಸ್ಥೆಗಳು ಕೊಟ್ಟಿವೆ. RSS ನವರಿಗೆ ಇರುವುದು ಒಂದೇ ಅಜೆಂಡಾ, ದಿ ಡೀಪ್ನೆಸ್. ಕೃತಿಯ ಪ್ರಕಾರ ಅವರು ಬಡತನದ ಬಗ್ಗೆ, ಇನ್ನಿತರ ಸಮಸ್ಯೆಗಳ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಕಿಂಚಿತ್ತು ಕಾಳಜಿ ಹೊಂದಿಲ್ಲ. ಅವರ ಬೈಠಕ್ಗಳಲ್ಲಿ ಚರ್ಚೆ ನಡೆದಿಲ್ಲ. ಅವರ ಚರ್ಚೆಗಳು ಈ ದೇಶವನ್ನು ತಮ್ಮ ಕೈಮುಷ್ಟಿಯಲ್ಲಿ ಹೇಗೆ ಹಿಡಿದುಕೊಳ್ಳಬೇಕೆಂಬುದಷ್ಟೇ ಮುಖ್ಯ. ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಡೆಲ್ಲಿಯಲ್ಲಿ RSS ಬೈಠಕ್ ನಡೆಯುತ್ತಿತ್ತು. ಆದರೆ ಆ ಬೈಠಕ್ ನಲ್ಲಿ ಭಾಗವಹಿಸಬೇಕೆಂದರೆ ಪ್ರಧಾನಿ, ಗೃಹ ಮಂತ್ರಿ ಚಡ್ಡಿ ಹಾಕಿಕೊಂಡು ಬರಬೇಕು ಎಂದು ಷರತ್ತು ವಿಧಿಸುತ್ತಾರೆ. ಅವತ್ತಿನ ಬಿಜೆಪಿಯ ಅಧ್ಯಕ್ಷರು ಚಡ್ಡಿ ಹಾಕಿಕೊಂಡು ದೊಣ್ಣೆ ತರಲಿಲ್ಲ ಎಂದು ಹೇಳಿ ಬೈಠಕ್ ನಿಂದ ಹೊರದಬ್ಬಿದ್ದಾರೆ. ಇದೆಲ್ಲ ಇತಿಹಾಸವನ್ನು ಓದುತ್ತಾ ಹೋದರೆ ನನಗೆ ಮೈನಡುಕ ಬಂತು. ಇವತ್ತು ಈ ನಾಡಿನ ಯುವಕರು RSS ನ ಹೂನಾರಿಗಳಿಗೆ ಬಲಿಯಾಗಬಾರದು ಎಂದು ವಿನಂತಿಸುತ್ತೇನೆ. RSS ಕುರಿತು ವಾಸ್ತವ್ಯ ಅಂಶಗಳನ್ನು ಈ ದೇಶದ ಜನತೆಗೆ ತಿಳಿಸಿದರೆ ಈ ದೇಶದ ಜನರಿಗೆ ದ್ರೋಹ ಮಾಡದಂತೆ ಎಂದು ಕುಮಾರಸ್ವಾಮಿ ಅವರು ಹೇಳಿದ್ದರು. ಕೇವಲ 1 ವರ್ಷ ಹಿಂದೆಯಷ್ಟೇ RSS ಅಜೆಂಡಾವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಆ ಸಂಘಟನೆಯ ಬಗ್ಗೆ ಎಚ್ಚರದಿಂದ ಇರಿ ಎಂದು ಕರೆ ಕೊಟ್ಟಿದ್ದ ಕುಮಾರಸ್ವಾಮಿ ಈಗ ಬಿಜೆಪಿಯೊಂದಿಗಿನ ಮೈತ್ರಿ ನಾಡಿನ ಒಳಿತಿಗಾಗಿ ಅನಿವಾರ್ಯ ಎಂದು ಸಮರ್ಥಿಸಿಕೊಳ್ಳುತ್ತಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರನ್ನು ಗುರಿ ಮಾಡಿ ಚಿಂತಾವನ ಬ್ರಾಹ್ಮಣರು ಗುಡ್ ಸಂತತಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕೆಂದು ಹೇಳುವ ಮೂಲಕ ಕಿಡಿ ಹೊತ್ತಿಸಿದ್ದ ಕುಮಾರಸ್ವಾಮಿ ಈಗ ಅದೇ ಜೋಶಿ ಅವರನ್ನು ಗೆಲ್ಲಿಸಲು ಹೋರಾಡುತ್ತಿದ್ದಾರೆ. ಈ ಅನಿವಾರ್ಯತೆ ಏನು? ಪಕ್ಷದ ಮುಂದಿನ ಭವಿಷ್ಯದ ಚಿಂತನೆಯೇ ಅಥವಾ ಯಶಸ್ಸು ದೊರೆಯದೇ ಇರುವ ಹತಾಶೆನೇ ಕಾರಣವೇ? ಬಿಜೆಪಿಗೆ ಬೇಕಾಗಿರೋದು ಪ್ರಾದೇಶಿಕ ಅಸ್ಮಿತೆಯನ್ನು ಹೊಂದಿದ್ದ JDS ಪಕ್ಷವನ್ನು ನುಂಗಿ ಅದರ ಶಕ್ತಿಯನ್ನು ಅನ್ವಯಿಸಿಕೊಂಡು ತಾನು ಬಲಿಷ್ಠವಾಗುವುದಷ್ಟೇ. ಲೋಕಸಭಾ ಚುನಾವಣೆಗೆ ಬಿಜೆಪಿಯ ಕಂಕುಳಲ್ಲಿ ಸಿಕ್ಕಿಕೊಂಡಿರುವ ಕುಮಾರಸ್ವಾಮಿ ಅವರಿಗೆ ಈ ಕಂಕುಳು ಪೊರೆಯುವುದಕ್ಕಲ್ಲ, ಹೊಸಕಿ ಹಾಕುವುದನ್ನು ಗುರಿಯಾಗಿಟ್ಟುಕೊಂಡಿದೆ ಎಂಬುದು ಗೊತ್ತಿಲ್ಲದ ಸಂಗತಿ ಏನಲ್ಲ. ಆಗಿದ್ದರೂ ಯಾವ ಅನಿವಾರ್ಯವರನ್ನು ಈ ಸ್ಥಿತಿಗೆ ದೂಡಿದೆ? ಅದು ದೇವೇಗೌಡರಿಂದ ದೈವಾಂಶ ಸಂಭೂತರೆಂದು ಹೊಗಳಿಸಿಕೊಂಡ ಮೋದಿಯವರಿಗಷ್ಟೇ ಗೊತ್ತಿರಬಹುದಾದ ರಹಸ್ಯ ಎನ್ನುತ್ತಾರೆ ಹಿರಿಯ ಪತ್ರಕರ್ತ ವೈ ಜಗದೀಶ್. ತಮ್ಮ ಅನಾರೋಗ್ಯದಿಂದ ಕುಟುಂಬದ ಒಳಜನಗಳಿಂದ ಬೇಸತ್ತ ಕುಮಾರಸ್ವಾಮಿ ಅವರಿಗೆ ಈಗ JDS ನನ್ನು ಉಳಿಸಿಕೊಂಡು ಬಹಳ ದಿನ ಸಂಘರ್ಷದ ಬದುಕು ನಡೆಸುವುದು ಕಷ್ಟ ಎಂಬುದು ಅರಿವಾಗಿದೆ. ಒಕ್ಕಲಿಗರ ಅಸ್ಮಿತೆ ಇದ್ದರೆ ಪಕ್ಷ 3-4 ಜಿಲ್ಲೆಗಳಲ್ಲಿ ಹೇಗಾದರೂ ಉಳಿದುಕೊಂಡಿರುತ್ತದೆ. ಇದಕ್ಕಾಗಿ ಹೆಚ್ಚು ಯೋಚಿಸದೆ ಕೇಂದ್ರದಲ್ಲಿ ಅಧಿಕಾರ ಹಿಡಿಯಬಲ್ಲ ಪಕ್ಷದೊಂದಿಗೆ ಇದ್ದು ನೆಮ್ಮದಿಯ ದಿನಗಳನ್ನು ಕಾಣಬಹುದು ಎಂದು ಕುಮಾರಸ್ವಾಮಿ ಅವರು ಎಣಿಸಿದಂತಿದೆ. ಆದರೆ ಮಗ್ಗಲಿರುವ ರಾಜ್ಯ ಕಾಂಗ್ರೆಸ್ ನಾಯಕರು ಇದಕ್ಕೆ ಅವಕಾಶ ಮಾಡಿಕೊಡ್ತಾರಾ? ಕಾದ್ ನೋಡಬೇಕಾಗಿದೆ. ಆದರೆ ಈ ಎಲ್ಲ ಬೆಳವಣಿಗೆಗಳಿಂದ ಬೇಸತ್ತ JDS ನ ಕಾರ್ಯಕರ್ತರು, ಮುಖಂಡರು ತಮ್ಮ ದಾರಿಯನ್ನು ತಾವೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಇನ್ನು ಮುಂದೆ 2ನೇ ಅವಕಾಶವಿಲ್ಲ ಎನ್ನುತ್ತಲೇ ಕಾಂಗ್ರೆಸ್ನತ್ತ ವಾಲುತ್ತಾ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದಾರೆ. ಗೆದ್ದರೆ ಕೇಂದ್ರ ಕೃಷಿ ಖಾತೆ ಸಚಿವರಾಗುತ್ತಾರಾ ಕುಮಾರಸ್ವಾಮಿ? ಎಲ್ಲರಿಗೂ ಕಾಡ್ತಾರೋ ಪ್ರಶ್ನೆ ಇದು. ರಾಜ್ಯದಲ್ಲಿ ಬಿಜೆಪಿ JDS ಪಕ್ಷಗಳು ಹೆಚ್ಚಿನ ಕ್ಷೇತ್ರದಲ್ಲಿ ಗೆದ್ದು ಕೇಂದ್ರದಲ್ಲಿ NDA ಅಧಿಕಾರಕ್ಕೆ ಬಂದರೆ ರಾಜ್ಯದಿಂದ ಸಚಿವರಾಗುವವರು ಯಾರು ಎಂಬ ಕುರಿತು ಚುನಾವಣೆ ಹೊತ್ತಲೇ JDS ಕಾರ್ಯಕರ್ತರ ನಡುವೆ ಬಿಸಿ ಚರ್ಚೆ ನಡೆಯುತ್ತಿತ್ತು. ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿ ಪಕ್ಷಕ್ಕೆ ಟಾನಿಕ್ ಆಗಲಿದ್ದಾರೆ ಎಂಬ ಭರವಸೆಯಲ್ಲಿ ಪಕ್ಷದ ಅಪ್ಪಟ ಕಾರ್ಯಕರ್ತರಿದ್ದಾರೆ. ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರುವ JDSಗೆ ಬಿಜೆಪಿ 3 ಕ್ಷೇತ್ರಗಳಷ್ಟೇ ಬಿಟ್ಟುಕೊಟ್ಟಿದೆ. 3ಕ್ಕೆ 3ರಲ್ಲಿ ಪಕ್ಷ ಗೆದ್ದರೂ ಹೆಚ್ಚಾದರೆ JDSಗೆ ರಾಜ್ಯ ಖಾತೆಯೊಂದನ್ನು ನೀಡಬಹುದು. ಹೀಗಿರುವಾಗ ಕುಮಾರಸ್ವಾಮಿ ಗೆದ್ದರೆ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಕೃಷಿ ಖಾತೆ ಪಡೆಯುತ್ತಾರೆ ಎಂಬುದು ಮಾತಲ್ಲದೆ ಬೇರೆ ಏನೂ ಅಲ್ಲ. ಇನ್ನು ಕುಮಾರಸ್ವಾಮಿ ಅವರ ಭಾವ ಡಾಕ್ಟರ್ CN ಮಂಜುನಾಥ್ ಬಿಜೆಪಿಯಿಂದಲೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ.
ಅವರು ಗೆದ್ದರೆ ದೇಶದ ಆರೋಗ್ಯ ಕ್ಷೇತ್ರದಲ್ಲಿ ಬದಲಾವಣೆಯ ತರಲು ಕೇಂದ್ರದ ಸಚಿವರಾಗುತ್ತಾರೆ ಎಂದೇ ಬಿಂಬಿಸಲಾಗುತ್ತಿದೆ. ಒಂದು ವೇಳೆ ಡಾಕ್ಟರ್ ಮಂಜುನಾಥ್ ಗೆದ್ದು ಕೇಂದ್ರ ಸಚಿವರಾದರೆ ಅವರ ಕುಟುಂಬದವರೇ ಆದ ಕುಮಾರಸ್ವಾಮಿ ಹುದ್ದೆಯನ್ನು ತ್ಯಾಗ ಮಾಡಬೇಕಾಗುತ್ತದೆ. ಹೀಗಾಗಿ ಕುಮಾರಸ್ವಾಮಿ ಕೇಂದ್ರ ಸರ್ಕಾರದ ಭಾಗವಾಗುವುದು ಅನುಮಾನ ಎಂದೇ ಹೇಳಲಾಗುತ್ತಿದೆ. ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಮಂಡ್ಯಕ್ಕೆ ಬಂದಿದ್ದ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಕುಮಾರಸ್ವಾಮಿ ಗೆದ್ದರೆ ಕೇಂದ್ರ ಸಚಿವರಾಗುತ್ತಾರೆ ಎಂದು ಭಾಷಣ ಮಾಡಿದ್ದಾರೆ. ಜೆಡಿಎಸ್ ನಾಯಕರಂತೂ ಕುಮಾರಣ್ಣ ಕೇಂದ್ರದಲ್ಲಿ ಕೃಷಿ ಸಚಿವರಾಗುತ್ತಾರೆ ಎಂದೇ ಅಬ್ಬರದಿಂದ ಪ್ರಚಾರ ನಡೆಸುತ್ತಿದ್ದಾರೆ. ಕೇಂದ್ರ ಸಚಿವ ಸಂಪುಟದಲ್ಲಿ ಜೆಡಿಎಸ್ ಸ್ಥಾನ ಪಡೆಯಬೇಕಾದರೆ ಸ್ಪರ್ಧಿಸುವ 3 ಕ್ಷೇತ್ರಗಳ ಪೈಕಿ 2 ಪಕ್ಷ ಗೆಲ್ಲಬೇಕಿದೆ. ಮಾತ್ರವಲ್ಲದೆ ರಾಜ್ಯದಲ್ಲಿ ಬಿಜೆಪಿ ಹೆಚ್ಚಿನ ಸ್ಥಾನ ಪಡೆಯಬೇಕಾಗಿದೆ. ರಾಜ್ಯದಲ್ಲಿ ಬಿಜೆಪಿ ನಿರೀಕ್ಷೆಯಷ್ಟು ಕ್ಷೇತ್ರಗಳಲ್ಲಿ ಗೆಲ್ಲದೇ ಇದ್ದಲ್ಲಿ ರಾಜ್ಯಕ್ಕೆ ಮೀಸಲಿಡುವ ಸಚಿವ ಸ್ಥಾನಗಳ ಸಂಖ್ಯೆ ಕಡಿಮೆಯಾಗಲಿದೆ. ಪ್ರಧಾನಿ ಮೋದಿ ಕೇಂದ್ರ ಸಚಿವ ಸಂಪುಟ ರಚಿಸುವಾಗ ಎನ್ಡಿಎ ಮಿತ್ರ ಪಕ್ಷಗಳಿಗೆ ಅವಕಾಶ ನೀಡುತ್ತಲೇ ಬಂದಿದ್ದಾರೆ. ಆದರೆ ಮಹತ್ವವಾದ ಖಾತೆಯನ್ನು ಬಿಜೆಪಿಗೆ ಇಟ್ಟುಕೊಳ್ಳುತ್ತದೆ. ಕೃಷಿಯಂತಹ ಖಾತೆಯನ್ನು ನೀಡುವಾಗ ಅಳೆದು ತೂಗಿ ನೋಡಲಾಗುತ್ತದೆ. ಆಡಳಿತದ ಜೊತೆಗೆ ಆಳವಾದ ಜ್ಞಾನ ಕೂಡ ಇರಬೇಕಾಗುತ್ತದೆ. ಹೀಗಾಗಿ ದಕ್ಷಿಣ ಭಾರತದ ರಾಜಕಾರಣಿಗೆ ಕೃಷಿ ಖಾತೆ ನೀಡುವ ಸಾಧ್ಯತೆ ಬಹಳ ಕಡಿಮೆ ಎಂದು ವಿಶ್ಲೇಷಿಸುವ ಬಿಜೆಪಿ ಹಿರಿಯ ನಾಯಕರೊಬ್ಬರು 2014ರಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಗೆದ್ದಾಗಲೂ ಕೇಂದ್ರ ಕೃಷಿ ಖಾತೆ ಸಚಿವರಾಗುತ್ತಾರೆ ಎಂದು ನಿರೀಕ್ಷಿಸಲಾಗಿತ್ತು. ಆದರೆ ಅವರನ್ನು ಸಚಿವರನ್ನಾಗಿ ನೇಮಕ ಮಾಡಿಕೊಂಡಿರಲಿಲ್ಲ ಎಂದು ನೆನಪಿಸುತ್ತಿದ್ದಾರೆ. ಹಾಸನದ ಪೆನ್ಡ್ರೈವ್ ಹಗರಣವನ್ನು ಬಿಜೆಪಿಯ ವರಿಷ್ಠರು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಕುಮಾರಸ್ವಾಮಿ ಗೆದ್ದರೂ ಅವರನ್ನು ಮಂತ್ರಿ ಮಾಡುವುದಿಲ್ಲ, ಈಗ ಕೇಳಲು ಇವರಿಗೆ ಮುಖ ಇರುವುದಿಲ್ಲ ಎನ್ನುತ್ತಾರೆ ಜೆಡಿಎಸ್ನ ನಾಯಕರು. ಇದು ನಿಜ ತಾನೆ? ನಿಜವಾದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ವಿಷಯ ಇಷ್ಟವಾದಲ್ಲಿ ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.